ಅಂತ ಎಡಗಡೆ ಹಿಡ್ಕೊಂಡು ಅವನು ಬಿಟ್ಬಿಟ್ಟ ಅಂದ್ರೆ ಆವಾಗ ನಾವು ಮಾಡಬೇಕಿರೋದು ಮುಖ್ಯವಾಗಿ ಏನಪ್ಪಾ ಅಂದ್ರೆ ಆ ಮನುಷ್ಯನ ನೀನು ಆರಾಮಿದೆಯಾ ಅಂತ ಕೇಳೋದು. ಅಂದ್ರೆ ಮೊದಲು ನಾವು ತಿಳ್ಕೋಬೇಕು ಅವನಿಗೆ ತೊಂದರೆ ಆಗಿದೆಯೋ ಇಲ್ಲ ಅಂತ. ಕೆಲವೊಬ್ರು ಶುಗರ್ ಬಂದು ಬಿದ್ದೋಗ್ಬಿಡ್ತಾರೆ, ಕಡಿಮೆ ಶುಗರ್ ಆಗಿ ಬಿದ್ದೋಗ್ಬಿಡ್ತಾರೆ. ಕೆಲವೊಬ್ಬರಿಗೆ ಮೂರ್ಛೆ ಬರುತ್ತೆ, ಅಂದ್ರೆ ಪಿಡ್ಸ್ ಏನಾದರೂ ಇರುತ್ತೆ, ಅಂಥವ್ರು ಬೀಳೋ ಚಾನ್ಸಸ್ ಇರುತ್ತೆ. ಆದರೆ ನಮಗೇನು ಫಸ್ಟ್ ಹಾರ್ಟ್ ಇಂದ ತೊಂದರೆ ಆಗಿ ಅವ್ನು ಬಿದ್ದಿದ್ದಾನೆ, ಹಾರ್ಟ್ ಅಟ್ಯಾಕ್ ಅವನಿಗೆ ಅಟ್ಯಾಕ್ ಆಗಿದೆ ಅನ್ನೋದನ್ನ ನಾವು ಮೊದಲು ತಿಳ್ಕೊಬೇಕು. ಒಂದೇದು, ಅವನಿಗೆ ನಾವು ಫಸ್ಟು ಕೇಳಬೇಕು, ನೀನು ಆರಾಮಿದೆಯಾ ಅಂತ ಹೇಳಿ. ಅವ್ನು ಏನೂ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂದರೆ, ಅವನೇನು ಕಂಪ್ಲೀಟ್ಲಿ ರೆಸ್ಪಾನ್ಸ್ ಮಾಡ್ತಿಲ್ಲ ಅಂತಂದರೆ ಆವಾಗ ನಾವೇನು ಮಾಡಬೇಕು, ಅವನಿಗೆ ಇಲ್ಲೊಂದು ಪಲ್ಸ್ ಇರುತ್ತೆ ಸರ್, ಇಲ್ಲೊಂದು ಪಲ್ಸನ್ನು ನಾವು ನೋಡಬೇಕು. ಅಲ್ಲೂ ಏನು ಇಲ್ಲ, ಅವನಿಗೆ ಏನು ಟೋಟಲಿ ಅವನು ಬಿದ್ದುಬಿಟ್ಟಿದ್ದಾನೆ, ಅವನಿಗೆ ಏನು ಇದಾಗಿಲ್ಲ ಅಂದರೆ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತಂದರೆ ನಾವು ಮತ್ತೆ ಈ ಮನುಷ್ಯ ಅಂದ್ಕೊಂಡ್ರಿ ಅವನ ತಲೆ, ಅವನ ಎದೆ ಭಾಗನ ನಾವು ಹಿಡಿದು ಇದನ್ನ ಈ ನಮ್ಮ ಪಾದ ಇದೆಯಲ್ಲ, ನಮ್ಮ ಅಂಗೈ, ಆ ಅಂಗೈನ ಇಟ್ಟು ಬಲಗೈನ ಈ ಎಡಗೈಯಿಂದ ಇದನ್ನ ಒತ್ತಬೇಕು. ನಾವು ಹಿಂಗೆ ಹಿಡ್ಕೋಬೇಕು, 90 ಡಿಗ್ರಿ 90 ಡಿಗ್ರಿ ಹಿಂಗೆ ಹಿಡ್ಕೊಂಡು ಇದನ್ನ ಒತ್ತಬೇಕು. ಅದು ಎಷ್ಟು ಒಳಗೆ ಹೋಗ್ಬೇಕಂತಂದ್ರೆ 2 ಇಂಚ್, 2ರಿಂದ 2.5 ಇಂಚು, ಒಂದು ಗೇಳು ನಾವೇನೋ ಒಂದು ಬೆರಳು ಅಂತೀವಲ್ಲ, ಒಂದು ಬೆರಳಷ್ಟು ಒಳಗಡೆ ಹೋಗ್ಬೇಕು. ಅದನ್ನ ಒತ್ತಬೇಕು. 1 2 3 4 5 6 7 8 9 10 11 12 13 14 15 16 17 18 19 ಹಂಗೆ 30 ಬಾರಿ ಒತ್ತಿದ ಮೇಲೆ ನಾವೇನ್ ಮಾಡಬೇಕು, ಆ ಮನುಷ್ಯನ ಬಾಯಿಗೆ 2 ಸತಿ ಉಸಿರಾಡ್ಬೇಕು. ಇಲ್ಲಿ ಏನಾಯ್ತು, ಅವನಿಗೆ ನಾವು ಒತ್ತೋದ್ರಿಂದ ಏನಾಯ್ತು, ಅವನ ಬ್ರೈನಿಗೆ ಅಂದ್ರೆ ಅವನ ಮೆದುಳಿಗೆ ರಕ್ತ ಸಂಚಾರ ಆಯಿತು. ಅವನು ಯಾವಾಗ ಅವನ ಎದೆ ಅಂದ್ರೆ ಹೃದಯ ನಿಂತು ಹೋಗ್ಬಿಡುತ್ತೋ, ರಕ್ತ ಸಂಚಾರ ಟೋಟಲಿ ಬಂದಾಗ್ಬಿಡ್ತೈತಿ. ಆವಾಗ ನಮ್ಮ ಮೊದಲಿಗೆ ಬ್ರೈನಿಗೆ ನಾವು ರಕ್ತ ಸಂಚಾರ ಕೊಡಬೇಕು. ಈಗ ಅವನಿಗೆ ರಕ್ತ ಸಂಚಾರ ಆಯಿತು. ರಕ್ತ ಸಂಚಾರ ಆದ್ಮೇಲೆ ನಾವೇನು ಅವನಿಗೆ ಆಕ್ಸಿಜನ್ ಕೊಡಬೇಕು, ಅವನಿಗೆ ಆಮ್ಲಜನಕ ಕೊಡಬೇಕು. ಆ ಆಮ್ಲಜನಕ ನಾವು ಬಾಯಿಂದ ಹೋಗ್ಬೇಕು. ಅವನ ಬಾಯಿನ ಓಪನ್ ಮಾಡಿ ಮೂಗನ್ನ ಪಿಂಚ್ ಮಾಡಿ, ಅಂದ್ರೆ ಮೂಗನ್ನ ಹಿಡಿದು, ಯಾಕಂದ್ರೆ ನಾವು ಬಾಯಿಂದ ಹೋದ್ರೆ ಮೂಗಿನ ಬಂದ್ಬಿಡ್ತೈತಿ ಗಾಳಿ, ನಾವು ವೇಸ್ಟ್ ಆಗ್ಬಿಡುತ್ತೆ. ಮೂಗನ್ನ ಹಿಡಿದು ನಾವು ಅಂತ 2 ಸತಿ ಊದ್ಮೇಲೆ ಮತ್ತೆ 30 ಸತಿ ಕಂಪ್ರೆಷನ್ ಕೊಡಬೇಕು, ಒತ್ತಬೇಕು. ಇದರಿಂದ ಏನಾಗ್ತೈತಿ ಅಂತಂದ್ರೆ ಇದು ಕಂಟಿನ್ಯೂಸ್ ನಾವು 5 ಸತಿ 4ರಿಂದ 5 ಸತಿ 1 ನಿಮಿಷಕ್ಕೆ 100ರಿಂದ 120 ಸತಿ ಮಾಡೋದ್ರಿಂದ ಆ ಮನುಷ್ಯನಿಗೆ ಏನಾಗ್ತೈತಿ, ಸಂಚಾರ ರಕ್ತ ಸಂಚಾರ ಸ್ಟಾರ್ಟ್ ಆಗ್ಬಿಡ್ತೈತಿ. ಎಲ್ಲ ನಳ ಏನು ರಕ್ತನಾಳಗಳು ಇರ್ತಾವಲ್ಲ, ಆ ರಕ್ತನಾಳಗಳಲ್ಲಿ ರಕ್ತ ಸಂಚಾರ ಸ್ಟಾರ್ಟ್ ಆದ್ಮೇಲೆ ಆಟೋಮೆಟಿಕ್ ಆಗಿ ಅವನಿಗೆ ಹುಷಾರಾಗ್ತಾನೆ. ಅಂದ್ರೆ ಅವನಿಗೆ ಎದೆ ಬಡಿತ ಸ್ಟಾರ್ಟ್ ಆಗ್ತದೆ. ಸ್ಟಾರ್ಟ್ ಅಂದ್ರೆ ಆಕ್ಸಿಜನ್ ಸಿಗುತ್ತೆ ಅವನಿಗೆ ಬೇಕಾಗಿರುವಂಥ ರಕ್ತನೂ ಬ್ರೈನಿಗೆ ಸಿಗುತ್ತೆ. ಅದರಿಂದ ಅವನು ಹುಷಾರಾಗ. ಯಾವಾಗವರೆಗೂ ನಾವು ಮಾಡಬೇಕು ಅಂತಂದ್ರೆ ಇದನ್ನ 4ರಿಂದ 5 ನಿಮಿಷದವರೆಗೂ ಮಾಡ್ಬೋದು. ಆಂಬುಲೆನ್ಸ್ ನಾವು ಕರಿತೀವಿ, ಒಬ್ರಿಗೆ ಹೆಲ್ಪಿಗೆ ಕರ್ಕೋಬೇಕು, ಆಂಬುಲೆನ್ಸ್ಗೆ ಕರಿ 108 ಫೋನ್ ಮಾಡಿ ಅಂತ ಹೇಳಿ ನಾವು ಒತ್ತುತ್ತಾನೆ ಅದನ್ನ ಮಾಡ್ತಾ ಹೋಗ್ಬೇಕು. ಇದರಿಂದ ಏನಾಗುತ್ತೆ, ಅವ್ರು ಆಂಬುಲೆನ್ಸ್ ಬರೋರು, ನಿಮ್ಗೆ ಗೊತ್ತೈತೆ ಆಂಬುಲೆನ್ಸ್ ನಾವು ಈಗ ಕರೆದ್ರೆ 15-20 ನಿಮಿಷಕ್ಕೆ ಬರುತ್ತೆ. ಯಾಕಂದ್ರೆ ಟ್ರಾಫಿಕ್ ಇರುತ್ತೆ, ಅಲ್ಲಿ ಕಷ್ಟ ಆಗುತ್ತೆ ಅವರಿಗೆ, ಬೇರೆ ಕರೆದಿರ್ತಾರೆ ಬೇರೆ ಕಡೆ. ಆ ಕಾಲ್ ಮಾಡಿ ಬರೋ ಅಷ್ಟರಲ್ಲಿ ನಮಗೆ 15 ನಿಮಿಷ ಆಗುತ್ತೆ. 15ರಿಂದ 20 ನಿಮಿಷ ಇಟ್ಕೊಳ್ರಿ, 20 ನಿಮಿಷವರೆಗೂ ಆಗುತ್ತೆ. ಅದನ್ನ ನಾವು ಆಗೋವರೆಗೂ ನಾವು ಮಾಡ್ತಾನೆ ಇರ್ಬೇಕು, ಅದನ್ನ ಮಾಡ್ತಾನೆ ಹೋಗ್ಬೇಕು. ನಾವು ಮಾಡೋದ್ರಿಂದ ಆ ಮನುಷ್ಯನಿಗೆ ನಾವು ಏನ್ ಮಾಡಿದ್ರೆ ಒಂದು ಜೀವ ಕೊಟ್ಟಂಗ ಆಗುತ್ತೆ. ಯಾಕಂದ್ರೆ ಇದರಿಂದ ಎಷ್ಟೋ ಜನ ಉಳಿಸಬಹುದು. ಯಾಕೆ ಇದು ನಿಮಗೆ ಯಾಕೆ ಹೇಳ್ತಾ ಇದ್ದೀವಿ ಅಂದ್ರೆ, ನಿಮಗೆ ಮಾಡ್ಲಿಕ್ಕಂತೂ ಆಗಂಗಿಲ್ಲ. ಯಾಕಂದ್ರೆ ಟ್ರೈನ್ ಪರ್ಸನ್, ಯಾರು ಪರಿಣಿತರು ಇರ್ತಾರೆ, ಯಾರಿಗೆ ಅದ್ರ ಬಗ್ಗೆ ತರಬೇತಿ ಇರುತ್ತೋ ಅವರಷ್ಟೇ ಇದನ್ನ ಮಾಡ್ಲಿಕ್ಕೆ ಸಾಧ್ಯ, ಹೌದಾ? ಆದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ, ನೀವು ಆಂಬುಲೆನ್ಸ್ನ ಕಟ್ ಮಾಡ್ಬೇಕು.